ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. AMCA MK2 ಕಾಲಮಿತಿಯ ಒತ್ತಡ 120 ಕಿಲೋನ್ಯೂಟನ್ನ ಸಾಫ್ರಾನ್ GTRE ಇಂಜಿನ್ ಕಾರ್ಯಕ್ರಮ 2032 ನಂತರ ವಿಳಂಬ. ಸೇರ್ಪಡೆ 2040ಕ್ಕೆ ಮುಂದಕ್ಕೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನವಾದ AMCA 5th ಜನರೇಷನ್ ಫೈಟರ್ ಜೆಟ್ನ ರೋಡ್ ಮ್ಯಾಪ್ನಲ್ಲಿ ಪ್ರಮುಖ ಬದಲಾವಣೆಗಳು ಎದುರಾಗಿವೆ. ನಮ್ಮ ದೇಶದ ಮಹತ್ವಾಕಾಂಕ್ಷೆಯ AMCA MK2 ಫೈಟರ್ ಜೆಟ್ನ ಸೇರ್ಪಡೆ ಕಾಲಮಿತಿ ಅದರ ಮುಖ್ಯ ಇಂಜಿನ್ ಕಾರ್ಯಕ್ರಮದ ವಿಳಂಬದಿಂದಾಗಿ ಗಣನೀಯವಾಗಿ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಪ್ರಮುಖ ಇಂಜಿನ್ ಕಾರ್ಯಕ್ರಮದ ವಿಳಂಬ ಫ್ರಾನ್ಸ್ನ ಸಾಫ್ರಾನ್ ಮತ್ತು ಭಾರತದ GTRE ಜಂಟಿಯಾಗಿ ಅಭಿವೃದ್ಧಿಪಡಿಸಲಿರುವ 120 ಕಿಲೋನ್ಯೂಟನ್ ಶಕ್ತಿಯ ಇಂಜಿನ್ ಕಾರ್ಯಕ್ರಮಕ್ಕೆ ಔಪಚಾರಿಕ ಅನುಮೋದನೆ ದೊರೆಯುವುದು ಈಗ 2026ರಲ್ಲಿ ಎಂದು ಅಂದಾಜಿಸಲಾಗಿದೆ. ಈ ಒಪ್ಪಂದವು ವ್ಯೂಹಾತ್ಮಕವಾಗಿ ಮಹತ್ವದ್ದಾಗಿದ್ದರೂ ಇದರ ಹೊಸ ಕಾಲಮಿತಿಗಳ ಮೂಲತಃ ಈ ನೆಕ್ಸ್ಟ್ ಜನರೇಷನ್ ಫೈಟರ್ ಜೆಟ್ ಇಂಜಿನ್ನೊಂದಿಗೆ ಹಾರಾಟ ನಡೆಸಲು ಯೋಜಿಸಲಾಗಿದ್ದ AMCA MK2 ಮಾದರಿಯ ಮೇಲೆ ಅನಿಶ್ಚಿತತೆಯನ್ನು ಮೂಡಿಸಿವೆ. ಹೊಸ ಇಂಜಿನ್ನ ಟೈಮ್ ಲೈನ್ನ ವಿವರಗಳು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಮೂಲಗಳಿಂದ ದೊರೆತಿರುವ ಮಾಹಿತಿಯ ಪ್ರಕಾರ ಮೊದಲ ಫಸ್ಟ್ ಗ್ರೌಂಡ್ ರನ್ ಹೊಸ ಇಂಜಿನ್ನ ಮೊದಲ ಪರೀಕ್ಷೆ. ಇದನ್ನು ಡ್ರೈ ಕೋರ್ ಕಾನ್ಫಿಗರೇಷನ್ ಎಂದು ಕರೆಯಲಾಗುತ್ತದೆ. ಇದು 2032ರಲ್ಲಿ ಮಾತ್ರ ನಡೆಯಲು ಯೋಜಿಸಲಾಗಿದೆ. ಪ್ರೊಟೋಟೈಪ್ ಪರೀಕ್ಷೆಗಳು ಡ್ರೈ ಮತ್ತು ವೆಟ್ ಪ್ರೊಟೋಟೈಪ್ ಇಂಜಿನ್ ಪರೀಕ್ಷೆಗಳು 2032ರ ಕೊನೆಯಲ್ಲಿ ಅಥವಾ 2033ರ ಆರಂಭದಲ್ಲಿ ನಡೆಯಲಿದೆ. ಇದು ಇಂಜಿನ್ನ ಪ್ರೊಪಲ್ಷನ್ ಮೌಲ್ಯಮಾಪನದ ನಿಜವಾದ ಆರಂಭವನ್ನು ಸೂಚಿಸುತ್ತದೆ. ಆದರೆ ಈ ಆರಂಭಿಕ ಪರೀಕ್ಷೆಗಳು ಕೇವಲ ಒಂದು ಸಂಕೀರ್ಣ ಮತ್ತು ಸುದೀರ್ಘ ಅಭಿವೃದ್ಧಿಯ ಸರಪಳಿಯ ಪ್ರಾರಂಭವಷ್ಟೇ. AMCA MK2 ಸೇರ್ಪಡೆ 2040ಕ್ಕೆ. ಗ್ರೌಂಡ್ ಪರೀಕ್ಷೆಗಳ ನಂತರ ಈ ಇಂಜಿನ್ನನ್ನು ಹಲವಾರು ಕಠಿಣ ಹಂತಗಳನ್ನು ದಾಟಬೇಕು. ಸಂಪೂರ್ಣ ಇಂಜಿನ್ನ ವಿಮಾನದಲ್ಲಿನ ಮೌಲ್ಯಮಾಪನ, ವಿಶ್ವಾಸಾರ್ಹತೆಯ ಪರೀಕ್ಷೆ, ವೈಮಾನಿಕ ಪ್ರಯೋಗಗಳ ಸಂಪೂರ್ಣ ಸರಣಿ. ಇದರಲ್ಲಿ ಎನ್ವೆಲಪ್ ವಿಸ್ತರಣೆ, ಎನ್ವೆಲಪ್ ಎಕ್ಸ್ಪ್ಯಾನ್ಷನ್, ಉಷ್ಣ ಒತ್ತಡ ಮೌಲ್ಯಮಾಪನ, ಥರ್ಮಲ್ ಸ್ಟ್ರೆಸ್ ವ್ಯಾಲಿಡೇಷನ್ ಮತ್ತು AMCA MK2 ವ್ಯವಸ್ಥೆಗಳೊಂದಿಗೆ ಇಂಟಿಗ್ರೇಷನ್ ಪರೀಕ್ಷೆಗಳು ಸೇರಿವೆ. ಯಾವುದೇ ದೊಡ್ಡ ಮರುವಿನ್ಯಾಸ ಅಥವಾ ವೈಫಲ್ಯಗಳು ಎದುರಾಗದಿದ್ದಲ್ಲಿ ಪರಿಪೂರ್ಣ ಸಂಪೂರ್ಣ ಪರೀಕ್ಷಾ ಚಕ್ರವು 2037ರಿಂದ 38ರ ಮೊದಲು ಕೊನೆಗೊಳ್ಳದಿರಬಹುದು ಎಂದು ಮೂಲಗಳು ಹೇಳುತ್ತವೆ. ಈ ಹೊಸ ಕಾಲಮಿತಿಯಿಂದಾಗಿ AMCA MK2 ವಿಮಾನದ ಸೇರ್ಪಡೆಯು ಅದರ ಹಿಂದಿನ ಯೋಜನೆಯನ್ನು ಮೀರಿ ಹೋಗುತ್ತದೆ. ಇಂಜಿನ್ ಅಭಿವೃದ್ಧಿ ಸುಗಮವಾಗಿ ಸಾಗಿದರೂ ಸಹ AMCA MK2 ಬಹುಶಃ 2040ರ ಇಸವಿಯ ಮೊದಲು ಸೇವೆಯನ್ನು ಪ್ರವೇಶಿಸುವುದಿಲ್ಲ. ಮೂಲತಃ 2035ರ ಸುಮಾರಿಗೆ ಮೊದಲ MK2 ವಿಮಾನವನ್ನು ಸೇರಿಸುವ ಯೋಜನೆಯು ಸಂಕೋಚಿತ ವೇಳಾಪಟ್ಟಿಯೊಳಗೆ ತಾಂತ್ರಿಕವಾಗಿ ಕಾರ್ಯಸಾಧ್ಯವಲ್ಲ ಎಂದು ಹಿರಿಯ ಅಧಿಕಾರಿಯೊಬ್ಬರು ವಿವರಿಸಿದ್ದಾರೆ. ಚರ್ಚೆಯಲ್ಲಿರುವ ಪರಿಹಾರದ ಮಾರ್ಗಗಳು ಪ್ರೊಪಲ್ಷನ್ ಅಭಿವೃದ್ಧಿಯ ಅನಿವಾರ್ಯ ವೇಗವನ್ನು ಗಮನದಲ್ಲಿಟ್ಟುಕೊಂಡು ಆಂತರಿಕ ಪರಿಶೀಲನಾ ಮಟ್ಟದಲ್ಲಿ ಹಲವು ಪ್ರಸ್ತಾವನೆಗಳನ್ನು ಚರ್ಚಿಸಲಾಗುತ್ತಿದೆ. ಹೆಚ್ಚುವರಿ AMCA MK1 ಘಟಕಗಳ ಖರೀದಿ, ಪ್ರಸ್ತುತ ಬಳಕೆಯಲ್ಲಿರುವ GE F414 ಇಂಜಿನ್ನಿಂದ ಶಕ್ತಿಯನ್ನು ಪಡೆಯುವ ಹೆಚ್ಚಿನ AMCA MK1 ವಿಮಾನಗಳನ್ನು ಪಡೆಯುವುದು. ಇದು 120 ಕಿಲೋನ್ಯೂಟನ್ ಕ್ಲಾಸ್ನ ಸ್ವದೇಶಿ ಇಂಜಿನ್ ಪ್ರಬುದ್ಧವಾಗುವವರೆಗೂ ವಿಮಾನ ಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. F414 ಇಂಜಿನ್ನೊಂದಿಗೆ ಆರಂಭಿಕ AMCA MK2 ವಿಮಾನಗಳ ಉತ್ಪಾದನೆ ಮತ್ತು ನಂತರ ಮರುಹೊಂದಾಣಿಕೆ ರೆಟ್ರೋಫಿಟ್ಟಿಂಗ್ ಆರಂಭದಲ್ಲಿ F414 ಇಂಜಿನ್ಗಳೊಂದಿಗೆ
AMCA MK2 ವಿಮಾನಗಳನ್ನು ನಿರ್ಮಿಸುವುದು ಮತ್ತು ನಂತರ ಹೊಸ ಸಾಫ್ರಾನ್ GTRE ಇಂಜಿನ್ ಬಂದಾಗ ಅವುಗಳನ್ನು ಬದಲಾಯಿಸುವುದು. ಇದಕ್ಕೆ ಮುಖ್ಯ ಕಾರಣವೆಂದರೆ ಹೊಸ 120 ಕಿಲೋನ್ಯೂಟನ್ ಇಂಜಿನ್ನನ್ನು F414 ಇಂಜಿನ್ನ ಬೇ ಒಳಗೆ ಕನಿಷ್ಠ ಮಾರ್ಪಾಡುಗಳೊಂದಿಗೆ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗುತ್ತಿದೆ. ಈ ಪ್ಲಗ್ ಅಂಡ್ ಪ್ಲೇ ಹೊಂದಾಣಿಕೆಯು ಮರುವಿನ್ಯಾಸ ವೆಚ್ಚಗಳನ್ನು ಕಡಿಮೆ ಮಾಡಲು ಮತ್ತು ವಿಮಾನದ ರಚನಾತ್ಮಕ ವಿನ್ಯಾಸಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲು ಉದ್ದೇಶಿಸಿದೆ. ಈ ಎರಡೂ ಆಯ್ಕೆಗಳು ಹಳೆಯ ಯುದ್ಧ ವಿಮಾನಗಳು ನಿವೃತ್ತಿಯಾಗುತ್ತಿರುವ ಮಧ್ಯ 2030ರ ದಶಕದಲ್ಲಿ ಭಾರತೀಯ ವಾಯುಪಡೆಯ ಯಾವುದೇ ಸಾಮರ್ಥ್ಯದ ಕೊರತೆಯನ್ನು ಎದುರಿಸದಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಮತ್ತಷ್ಟು ವಿಳಂಬಗಳು ದುಬಾರಿಯಾಗಲಿವೆ. ಸಾಫ್ರಾನ್ನೊಂದಿಗಿನ ಇಂಜಿನ್ ಪಾಲುದಾರಿಕೆ ಒಪ್ಪಂದವು 2026ರ ಮಧ್ಯದ ಮೊದಲು ಅಂತಿಮಗೊಳ್ಳುವ ನಿರೀಕ್ಷೆ ಇದೆ. ಆದರೆ ಯಾವುದೇ ಹೆಚ್ಚುವರಿ ವಿಳಂಬವು ಇಂಜಿನ್ನ ಅಭಿವೃದ್ಧಿ ಮೈಲುಗಲ್ಲುಗಳನ್ನು ಇನ್ನಷ್ಟು ಮುಂದಕ್ಕೆ ತಳ್ಳಬಹುದು. ಒಂದು ಮೂಲದ ಪ್ರಕಾರ 2035ಕ್ಕಿಂತ ಮೊದಲಿನ ಗುರಿಗಳನ್ನು ತಲುಪಲು ಇಂಜಿನ್ ಅಭಿವೃದ್ಧಿ ವೇಳಾಪಟ್ಟಿಯನ್ನು ಸಂಕುಚಿತಗೊಳಿಸುವುದು ಕಾರ್ಯಕ್ಷಮತೆ ಅಥವಾ ಪ್ರಮಾಣೀಕರಣ ಮಾನದಂಡಗಳಿಗೆ ಧಕ್ಕೆಯಾಗದಂತೆ ಮಾಡುವುದು ಬಹುತೇಕ ಅಸಾಧ್ಯ. ಭಾರತದ ಹಿಂದಿನ ಕಾವೇರಿ ಇಂಜಿನ್ ಅನುಭವ ಮತ್ತು ನೆಕ್ಸ್ಟ್ ಜನರೇಷನ್ ಇಂಜಿನ್ ಅಭಿವೃದ್ಧಿಯ ಜಾಗತಿಕ ಮಾನದಂಡಗಳ ಪ್ರಕಾರ ಸಂಪೂರ್ಣ ಹೊಸ ಹೆಚ್ಚಿನ ಶಕ್ತಿಯ ಟರ್ಬೋಫ್ಯಾನ್ಗೆ 12ರಿಂದ 15 ವರ್ಷಗಳು ಬೇಕಾಗುತ್ತದೆ ಎಂಬುದು ವಾಸ್ತವ. ಈ ವಿಳಂಬವು ವಿಶ್ವದಾದ್ಯಂತ 5ನೇ ತಲೆಮಾರಿನ ಯುದ್ಧ ವಿಮಾನ ಕಾರ್ಯಕ್ರಮಗಳ ಒಂದು ಮೂಲಭೂತ ಸತ್ಯವನ್ನು ಒತ್ತಿ ಹೇಳುತ್ತದೆ. ಪ್ರೊಪಲ್ಷನ್ ಅಥವಾ ಇಂಜಿನ್ ಅಭಿವೃದ್ಧಿಯೇ ಏಕೈಕ ದೊಡ್ಡ ವೇಗದ ನಿರ್ಧಾರಕ ಅಂಶವಾಗಿದೆ. AMCA MK1 ಮಾದರಿಯು GE F414 ಇಂಜಿನ್ನೊಂದಿಗೆ ಸರಿಯಾದ ಹಾದಿಯಲ್ಲಿದ್ದರೂ MK2 ಮಾದರಿಗೆ ಬೇಕಾದ ಉನ್ನತ ಶಕ್ತಿಯ ಸಹ ಅಭಿವೃದ್ಧಿ ಹೊಂದಿದ ಇಂಜಿನ್, ಸೂಪರ್ ಕ್ರೂಸ್, ಉನ್ನತ ಮಟ್ಟದ ಸ್ಟೆಲ್ತ್ ಪ್ರದರ್ಶನ ಮತ್ತು ಸುಧಾರಿತ ಉಷ್ಣ ನಿರ್ವಹಣಾ ಸಾಮರ್ಥ್ಯಗಳಿಗೆ ಅತ್ಯಗತ್ಯವಾಗಿದೆ. ಈ ನಿರ್ಧಾರಗಳು ಭಾರತೀಯ ವಾಯುಪಡೆ ಮತ್ತು ಏರೋಸ್ಪೇಸ್ ಕ್ಷೇತ್ರದ ಭವಿಷ್ಯವನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ಹೆಚ್ಚಿನ ರಕ್ಷಣಾ ಸುದ್ದಿ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.